ನಮ್ದು ಬೈಕೆ. ಈಗ ಅವ್ರು ಇಲ್ಲಿ ರಾಜ್ಯದಲ್ಲೂ ಮಂತ್ರಿಯಾಗಿ ಕೆಲಸ ಮಾಡಿರುವಂತ ಅನುಭವ ಇದೆ. ಆ ರೀತಿ ಪಕ್ಷದಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ನಾವು ನೀವು ಬೇಡ ಅಂತ ಹೇಳಕ್ಕಾಗತ್ತಾ? ನಾವು ಬೇಡ ಅನ್ನಕ್ಕಾಗಲ್ಲ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ಸಿದ್ದರಾಮಯ್ಯ ಮತ್ತೆ ರಾಜ್ಯ ಸರ್ಕಾರ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ, ಟಾರ್ಗೆಟ್ ಮಾಡಿ ಮಾತಾಡ್ತಿದ್ದಾರೆ ಅಂತ. ಯಾರು? ಕುಮಾರಸ್ವಾಮಿ ಅವರು ಟಾರ್ಗೆಟ್ ಮಾಡದಿರೋರು ಯಾರಿದ್ದಾರೆ ಹೇಳಿ? ಕುಮಾರಸ್ವಾಮಿ ಅವರು ಅದೇನೋ ಪೆನ್ ಡ್ರೈವ್, ಸಿಡಿ, ಇನ್ನೊಂದು ಅಂತೆಲ್ಲ ಹೇಳ್ಕೊಂಡು ಜನಾರ್ದನ್ ರೆಡ್ಡಿ ಅವ್ರ ಕೇಸಿಂದ ಹಿಡಿದು ನಾನು ನೋಡ್ತಾ ಇದ್ದೀನಿ. ಅದರಿಂದ ಕುಮಾರಸ್ವಾಮಿ ಅವರ ಹೇಳಿಕೆಗಳಲ್ಲಿ ಬಹಳಷ್ಟು ಬೇರೆ ಬೇರೆ ಅರ್ಥಗಳಿರ್ತವೆ. ಈಗ ಮೊನ್ನೆ ಹೇಳಿಕೆ ಕೊಟ್ಟರು, ಯಾವುದೇ ರೀತಿ ನಾವು ಹೊಂದಾಣಿಕೆ ಮಾಡ್ಕೊಡಲ್ಲ, ಸ್ಥಳೀಯ ಸಂಸ್ಥೆ ಚುನಾವಣೆಗಳಿರ್ತ, ಅದರಿಂದ ಏನು ಮರ್ಮ ಇರ್ತದೆ. ಕೆಲವೆಲ್ಲ ನಾವು ಅಷ್ಟು ಸುಲಭವಾಗಿ ಅವ್ರ ಹೇಳಿಕೆಗಳನ್ನು ಗಂಭೀರವಾಗಿ ತಗೊಳಕ್ಕಾಗಲ್ಲ. ಅದರಿಂದ ಏನಾದರೂ ಒಂದು ಮರ್ಮ ಇದ್ದೇ ಇರ್ತದೆ. ಅದು ಅವ್ರಿಗೊಬ್ಬರಿಗೆ ಗೊತ್ತಿರ್ತದೆ, ಇನ್ಯಾರಿಗೂ ಗೊತ್ತಿರೋದು. ನಮ್ದು ಬೈಕೆ. ಈಗ ಅವ್ರು ಇಲ್ಲಿ ರಾಜ್ಯದಲ್ಲೂ ಮಂತ್ರಿಯಾಗಿ ಕೆಲಸ ಮಾಡಿರುವಂತ ಅನುಭವ ಇದೆ. ಆ ರೀತಿ ಪಕ್ಷದಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ನಾವು ನೀವು ಬೇಡ ಅಂತ ಹೇಳಕ್ಕಾಗತ್ತಾ? ನಾವು ಬೇಡ ಅನ್ನಕ್ಕಾಗಲ್ಲ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ಸಿದ್ದರಾಮಯ್ಯ ಮತ್ತೆ ರಾಜ್ಯ ಸರ್ಕಾರ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ, ಟಾರ್ಗೆಟ್ ಮಾಡಿ ಮಾತಾಡ್ತಿದ್ದಾರೆ ಅಂತ. ಯಾರು? ಕುಮಾರಸ್ವಾಮಿ ಅವರು ಟಾರ್ಗೆಟ್ ಮಾಡದಿರೋರು ಯಾರಿದ್ದಾರೆ ಹೇಳಿ? ಕುಮಾರಸ್ವಾಮಿ ಅವರು ಅದೇನೋ ಪೆನ್ ಡ್ರೈವ್, ಸಿಡಿ, ಇನ್ನೊಂದು ಅಂತೆಲ್ಲ ಹೇಳ್ಕೊಂಡು ಜನಾರ್ದನ್ ರೆಡ್ಡಿ ಅವ್ರ ಕೇಸಿಂದ ಹಿಡಿದು ನಾನು ನೋಡ್ತಾ ಇದ್ದೀನಿ. ಅದರಿಂದ ಕುಮಾರಸ್ವಾಮಿ ಅವರ ಹೇಳಿಕೆಗಳಲ್ಲಿ ಬಹಳಷ್ಟು ಬೇರೆ ಬೇರೆ ಅರ್ಥಗಳಿರ್ತವೆ. ಈಗ ಮೊನ್ನೆ ಹೇಳಿಕೆ ಕೊಟ್ಟರು, ಯಾವುದೇ ರೀತಿ ನಾವು ಹೊಂದಾಣಿಕೆ ಮಾಡ್ಕೊಡಲ್ಲ, ಸ್ಥಳೀಯ ಸಂಸ್ಥೆ ಚುನಾವಣೆಗಳಿರ್ತ, ಅದರಿಂದ ಏನು ಮರ್ಮ ಇರ್ತದೆ. ಕೆಲವೆಲ್ಲ ನಾವು ಅಷ್ಟು ಸುಲಭವಾಗಿ ಅವ್ರ ಹೇಳಿಕೆಗಳನ್ನು ಗಂಭೀರವಾಗಿ ತಗೊಳಕ್ಕಾಗಲ್ಲ. ಅದರಿಂದ ಏನಾದರೂ ಒಂದು ಮರ್ಮ ಇದ್ದೇ ಇರ್ತದೆ. ಅದು ಅವ್ರಿಗೊಬ್ಬರಿಗೆ ಗೊತ್ತಿರ್ತದೆ, ಇನ್ಯಾರಿಗೂ ಗೊತ್ತಿರೋದು. ನಮ್ದು ಬೈಕೆ. ಈಗ ಅವ್ರು ಇಲ್ಲಿ ರಾಜ್ಯದಲ್ಲೂ ಮಂತ್ರಿಯಾಗಿ ಕೆಲಸ ಮಾಡಿರುವಂತ ಅನುಭವ ಇದೆ. ಆ ರೀತಿ ಪಕ್ಷದಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ನಾವು ನೀವು ಬೇಡ ಅಂತ ಹೇಳಕ್ಕಾಗತ್ತಾ? ನಾವು ಬೇಡ ಅನ್ನಕ್ಕಾಗಲ್ಲ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ಸಿದ್ದರಾಮಯ್ಯ ಮತ್ತೆ ರಾಜ್ಯ ಸರ್ಕಾರ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ, ಟಾರ್ಗೆಟ್ ಮಾಡಿ ಮಾತಾಡ್ತಿದ್ದಾರೆ ಅಂತ. ಯಾರು? ಕುಮಾರಸ್ವಾಮಿ ಅವರು ಟಾರ್ಗೆಟ್ ಮಾಡದಿರೋರು ಯಾರಿದ್ದಾರೆ ಹೇಳಿ? ಕುಮಾರಸ್ವಾಮಿ ಅವರು ಅದೇನೋ ಪೆನ್ ಡ್ರೈವ್, ಸಿಡಿ, ಇನ್ನೊಂದು ಅಂತೆಲ್ಲ ಹೇಳ್ಕೊಂಡು ಜನಾರ್ದನ್ ರೆಡ್ಡಿ ಅವ್ರ ಕೇಸಿಂದ ಹಿಡಿದು ನಾನು ನೋಡ್ತಾ ಇದ್ದೀನಿ. ಅದರಿಂದ ಕುಮಾರಸ್ವಾಮಿ ಅವರ ಹೇಳಿಕೆಗಳಲ್ಲಿ ಬಹಳಷ್ಟು ಬೇರೆ ಬೇರೆ ಅರ್ಥಗಳಿರ್ತವೆ. ಈಗ ಮೊನ್ನೆ ಹೇಳಿಕೆ ಕೊಟ್ಟರು, ಯಾವುದೇ ರೀತಿ ನಾವು ಹೊಂದಾಣಿಕೆ ಮಾಡ್ಕೊಡಲ್ಲ, ಸ್ಥಳೀಯ ಸಂಸ್ಥೆ ಚುನಾವಣೆಗಳಿರ್ತ, ಅದರಿಂದ ಏನು ಮರ್ಮ ಇರ್ತದೆ. ಕೆಲವೆಲ್ಲ ನಾವು ಅಷ್ಟು ಸುಲಭವಾಗಿ ಅವ್ರ ಹೇಳಿಕೆಗಳನ್ನು ಗಂಭೀರವಾಗಿ ತಗೊಳಕ್ಕಾಗಲ್ಲ. ಅದರಿಂದ ಏನಾದರೂ ಒಂದು ಮರ್ಮ ಇದ್ದೇ ಇರ್ತದೆ. ಅದು ಅವ್ರಿಗೊಬ್ಬರಿಗೆ ಗೊತ್ತಿರ್ತದೆ, ಇನ್ಯಾರಿಗೂ ಗೊತ್ತಿರೋದು. ನಮ್ದು ಬೈಕೆ. ಈಗ ಅವ್ರು ಇಲ್ಲಿ ರಾಜ್ಯದಲ್ಲೂ ಮಂತ್ರಿಯಾಗಿ ಕೆಲಸ ಮಾಡಿರುವಂತ ಅನುಭವ ಇದೆ. ಆ ರೀತಿ ಪಕ್ಷದಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ನಾವು ನೀವು ಬೇಡ ಅಂತ ಹೇಳಕ್ಕಾಗತ್ತಾ? ನಾವು ಬೇಡ ಅನ್ನಕ್ಕಾಗಲ್ಲ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ಸಿದ್ದರಾಮಯ್ಯ ಮತ್ತೆ ರಾಜ್ಯ ಸರ್ಕಾರ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ, ಟಾರ್ಗೆಟ್ ಮಾಡಿ ಮಾತಾಡ್ತಿದ್ದಾರೆ ಅಂತ. ಯಾರು? ಕುಮಾರಸ್ವಾಮಿ ಅವರು ಟಾರ್ಗೆಟ್ ಮಾಡದಿರೋರು ಯಾರಿದ್ದಾರೆ ಹೇಳಿ? ಕುಮಾರಸ್ವಾಮಿ ಅವರು ಅದೇನೋ ಪೆನ್ ಡ್ರೈವ್, ಸಿಡಿ, ಇನ್ನೊಂದು ಅಂತೆಲ್ಲ ಹೇಳ್ಕೊಂಡು ಜನಾರ್ದನ್ ರೆಡ್ಡಿ ಅವ್ರ ಕೇಸಿಂದ ಹಿಡಿದು ನಾನು ನೋಡ್ತಾ ಇದ್ದೀನಿ. ಅದರಿಂದ ಕುಮಾರಸ್ವಾಮಿ ಅವರ ಹೇಳಿಕೆಗಳಲ್ಲಿ ಬಹಳಷ್ಟು ಬೇರೆ ಬೇರೆ ಅರ್ಥಗಳಿರ್ತವೆ. ಈಗ ಮೊನ್ನೆ ಹೇಳಿಕೆ ಕೊಟ್ಟರು, ಯಾವುದೇ ರೀತಿ ನಾವು ಹೊಂದಾಣಿಕೆ ಮಾಡ್ಕೊಡಲ್ಲ, ಸ್ಥಳೀಯ ಸಂಸ್ಥೆ ಚುನಾವಣೆಗಳಿರ್ತ, ಅದರಿಂದ ಏನು ಮರ್ಮ ಇರ್ತದೆ. ಕೆಲವೆಲ್ಲ ನಾವು ಅಷ್ಟು ಸುಲಭವಾಗಿ ಅವ್ರ ಹೇಳಿಕೆಗಳನ್ನು ಗಂಭೀರವಾಗಿ ತಗೊಳಕ್ಕಾಗಲ್ಲ. ಅದರಿಂದ ಏನಾದರೂ ಒಂದು ಮರ್ಮ ಇದ್ದೇ ಇರ್ತದೆ. ಅದು ಅವ್ರಿಗೊಬ್ಬರಿಗೆ ಗೊತ್ತಿರ್ತದೆ, ಇನ್ಯಾರಿಗೂ ಗೊತ್ತಿರೋದು.